ಇನ್ನು ತುಲಾ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಈ ವರ್ಷ ಪ್ರೀತಿದಾಯಕವಾಗಿ ಇರ್ತಕ್ಕಂಥದ್ದು. ನೆಂಟರು, ಬಂಧು, ಮಿತ್ರರು ಎಲ್ಲರೂ ಕೂಡ ತುಂಬ ಪ್ರೀತಿಸ್ತಕ್ಕಂಥದ್ದು, ಶ್ರೇಯಸ್ಸು ಹೇಳ್ತಕ್ಕಂಥದ್ದು ಇರತಕ್ಕಂಥದ್ದು. ಆದರೆ ಕಷ್ಟ ಮಾತ್ರ ಬೆಂಬಿಡದ ಬೇತಾಳನ ರೀತಿಯಲ್ಲಿ ಎಷ್ಟೇ ನೀವು ಶ್ರಮವನ್ನು ಪಟ್ಟರೂ ಕೂಡ ಕಷ್ಟದಿಂದ ಮೇಲಕ್ಕೆ ಬರಲಿಕ್ಕೆ ಸಾಧ್ಯವಾಗದೆ ಇರತಕ್ಕಂಥದ್ದು. ಅನಂತರದಲ್ಲಿ ಕರ್ತವ್ಯವನ್ನು ನೀವು ತುಂಬ ಚೆನ್ನಾಗಿ ನಿರ್ವಹಿಸಿದರೂ ಕೂಡ ಆ ಕರ್ತವ್ಯದಲ್ಲೂ ಕೂಡ ಬೇರೆಯವರಿಂದ ತೊಂದರೆಗಳು ಇತ್ಯಾದಿಗಳು ಉಂಟಾಗುವ ಸಾಧ್ಯತೆಗಳು ಇರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಆದರೆ ಮಾನಸಿಕವಾಗಿ ಒಂದೆಡೆಯಿಂದ ಮನಸ್ಸಿನಲ್ಲಿ ಸ್ನೇಹ ಇತ್ಯಾದಿಗಳ ಪ್ರೀತಿ ಹೇಳ್ತಕ್ಕಂಥದ್ದು ಸಿಗ್ತಾ ಇದೆ ಎಂಬಂತಹ ಸಂತೋಷವನ್ನು ಪಡಬೇಕಾಗತ್ತೆ. ಆದರೆ ವ್ಯಾವಹಾರಿಕವಾಗಿ ಇತ್ಯಾದಿ ವಿಚಾರಗಳಲ್ಲಿ ಕಷ್ಟಗಳು ಇರ್ತಕ್ಕಂತಹದ್ದು. ಆದರೆ ಒಂದು ಉತ್ತಮವಾದಂತಹ ವಿಚಾರ ಅಂತ ಹೇಳಿದರೆ ಸ್ವಲ್ಪ ಸಮಯದ ನಂತರದಲ್ಲಿ ಅದು ಬಗೆಹರಿಯುತ್ತೆ. ಮತ್ತು ಅಷ್ಟೇ ಅಲ್ಲದೆ ಮುಂದೆ ಒಳಿತನ್ನು ಕಾಣುವಂತಹದ್ದು. ಹಾಗಾಗಿ ಇದೇನಪ್ಪ ಈ ಥರ ಕಷ್ಟ ಅಂತ ಹೇಳಿ ತಲೆ ಕೆಡಿಸ್ಕೊಳ್ಬೇಡಿ. ಸ್ವಲ್ಪ ಸಮಯದಲ್ಲೇ ಒಳಿತನ್ನು ಕೂಡ ಕಾಣಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಮತ್ತು ನೀವು ಪಂಚಮ ಶನಿಯಿಂದ ಹೊರಗಡೆ ಬಂದರೂ ಕೂಡ ಆತ ಬಿಟ್ಟಿಲ್ಲ ಎಂಬಂಥ ರೀತಿಯಲ್ಲಿ ಇರತಕ್ಕಂಥದ್ದು. ಆರೋಗ್ಯದ ವಿಚಾರದಲ್ಲಿ ಕೂಡ ಏರುಪೇರತ ಇತ್ಯಾದಿಗಳ ಸಮಸ್ಯೆಯು ಆಗ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಅದರಲ್ಲಿ ಇಂತಹ ವ್ಯಕ್ತಿಗಳಿಗೆ ದಿಢೀರ್ ಅಂತ ಹೇಳಿ ಸಮಸ್ಯೆ ಉಂಟಾಗುವ ಎಲ್ಲ ಸಾಧ್ಯತೆಗಳು ಇರತಕ್ಕಂಥದ್ದನ್ನು ನಾವು ಕಾಣಬಹುದು. ಆದರೂ ನೆಮ್ಮದಿಯ ಜೀವನ ಹೇಳ್ತಕ್ಕಂಥದ್ದನ್ನು ನಡೆಸಲಿಕ್ಕೆ ಸಾಧ್ಯವಾಗ್ತದೆ. ಮತ್ತು ಎಲ್ಲ ಆಶ್ಚರ್ಯ ಅಂತ ಹೇಳಿದರೆ ಸಾಧಾರಣವಾಗಿ ಎಲ್ಲ ಒಂದು ರೀತಿಯಾದಂತಹ ಕ್ಷೇತ್ರದಲ್ಲೂ ಕೂಡ ಇವರು ಸ್ವಯಂ ತೊಡಗಿಸಿಕೊಳ್ಳತಕ್ಕಂತಹ ಸಾಧ್ಯತೆಗಳು ಇರತಕ್ಕಂಥದ್ದನ್ನು ನಾವು ಕಾಣಬಹುದು. ಮತ್ತು ಅಷ್ಟೇ ಅಲ್ಲದೆ ಕೆಲವರಿಗೆ ಪ್ರಯಾಣ ಯೋಗ ಇತ್ಯಾದಿಗಳು ಬರುತ್ತೆ. ಮತ್ತು ಆಶ್ಚರ್ಯಕರವಾದಂತಹ ರೀತಿಯಲ್ಲಿ ಇವರು ಧನಾಗಮನ ಹೇಳ್ತಕ್ಕಂಥದ್ದು, ಧನ ಬರ್ತಕ್ಕಂಥದ್ದು ಇತ್ಯಾದಿಯಾದಂತಹ ಕೆಲವೊಂದು ಉತ್ತಮವಾದಂತಹ ಭವಿಷ್ಯ ಇವರದಾಗಿರುತ್ತೆ. ಮತ್ತು ವಿದ್ಯಾಭ್ಯಾಸ ಇತ್ಯಾದಿಗಳನ್ನು ಮಾಡ್ತಕ್ಕಂಥವರಿಗೆ ಸ್ವಲ್ಪ ಈ ಸಮಯ ಉತ್ತಮವಾಗಿ ಇರುತ್ತೆ. ಮತ್ತು ಅಷ್ಟೇ ಅಲ್ಲದೆ ಅಭ್ಯಾಸದಲ್ಲಿ ಒಂದು ಉನ್ನತವಾದಂತಹ ರೀತಿಯಾದಂತಹ ಬೆಳವಣಿಗೆ ಆಗುವ ಸಾಧ್ಯತೆ ಇರತಕ್ಕಂಥದ್ದು. ಆದರೆ ಯಾವ ಕೆಲಸವನ್ನೇ ಬೇಕಾದರೂ ಮಾಡಿದರೆ ಆ ಕೆಲಸದಲ್ಲಿ ಸಂತೃಪ್ತಿ ಮತ್ತು ಸಮಾಧಾನ ಮತ್ತು ಒಳಿತು ಆಗುವ ರೀತಿಯಲ್ಲಿ ತಮಗೆ ಏನು ಲಾಭ ಅಂತ ಹೇಳುವುದನ್ನು ವಿಚಾರವನ್ನು ಬಿಟ್ಟು ಈ ರೀತಿಯಲ್ಲಿ ಮಾಡಿದಾಗ ಒಂದು 4 ಜನರಿಗೆ ಒಳ್ಳೆಯದಾಗತ್ತಾ ಅಂತ ಹೇಳುವುದನ್ನು ವಿಚಾರವನ್ನು ಮಾಡಿಕೊಂಡು ಹೆಜ್ಜೆಯನ್ನು ಇಟ್ಟರೆ ಮುಂದಿನ ದಿವಸದಲ್ಲಿ ಇನ್ನೂ ಹೆಚ್ಚಿದಂಥ ಪ್ರೀತಿ, ವಿಶ್ವಾಸ ಇತ್ಯಾದಿಗಳು ಮತ್ತು ಜೊತೆಯಲ್ಲಿ ಅದೇ ಬರ್ತಕ್ಕಂತಹ ಶನಿ ಮುಂದಿನ ದಿವಸದಲ್ಲಿ ಅನುಗ್ರಹಾದಿಗಳನ್ನು ಮಾಡಿ ನಿಮಗೆ ಒಳಿತು ಒಂದು ಎತ್ತರ ಪರ್ವತವಾಗಿ ಬೆಳೀಲಿಕ್ಕೆ ಸಾಧ್ಯವಾಗ್ತಕ್ಕಂಥದ್ದು. ಹಾಗಾಗಿ ಈಗಿನಿಂದಲೇ ಆದಷ್ಟು ಒಳ್ಳೆಯ ವಿಚಾರ, ಒಳ್ಳೆಯ ಭಾವನೆ, ಒಳ್ಳೆಯ ಮಾರ್ಗವನ್ನು ಅನುಸರಿಸಿದರೆ ಶುಭವಾದಂತಹ ಫಲ ಕಟ್ಟಿಟ್ಟ ಬುತ್ತಿ ಆಗತ್ತೆ.